Good morning, dear students. In the previous session, we had a discussion about the services. That is, what are the kind of services we are getting from the operating system? ಯಾವ ರೀತಿಯಾದ services ಅನ್ನು operating system ನಮಗೆ ಕೊಡ್ಲಿಕ್ಕತ್ತದ. That we have learnt. We have learnt some of the services. ಅದು program ಅನ್ನ execute ಮಾಡಿ ಕೊಡ್ತದ. The operating system is going to provide us program execution. ಏನ್ ಹಂಗಂದ್ರ I am going to write a program. I ಒಂದು program ಅನ್ನ ಬರಿತೀನಿ. I am the user. ನಾ ಈಗ ಲ್ಯಾಪ್ಟಾಪ್ ಒಳಗಡೆ ಒಂದು program ಅನ್ನ ಬರಿತೀನಿ. ಆ program ಅನ್ನ ರನ್ ಮಾಡೋ ಸಲುವಾಗಿ ನಾನು .a.out ಅನ್ನೋ ಕಮಾಂಡ್ ಅನ್ನ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ ತಕ್ಷಣ ಅಂದ್ರೆ ನೀವ್ ಏನ್ ಮಾಡಕತ್ತೀರಿ ಅಂತಂದ್ರ that is you are going to provide a request to OS that I need to execute this program. .a/a.out ಅಂತ ಪ್ರೆಸ್ ಮಾಡ್ತಿದ್ರಿ ನೀವು ಎಂಟರ್ ಹೊಡಿತಿದ್ರಿ. ಎಂಟರ್ ಹೊಡೆದ ತಕ್ಷಣ ಏನಾಗ್ತದ ಅಂತಂದ್ರ OS ಕ್ಯಾರಿಡ್ ಔಟ್ ದಟ್ ಪ್ರೋಗ್ರಾಮ್. OS ಆ ಪ್ರೋಗ್ರಾಮ್ ಅನ್ನ ತಗೊಂಡು ಹೋಗಿ ಮೆಮರಿ ಒಳಗಡೆ ಲೋಡ್ ಮಾಡ್ತದ. ನಿಮ್ಗೆ ಏನ್ ಮಾಡಾಕತ್ತದ, ನೀವು ಬರ್ದಂತ ಪ್ರೋಗ್ರಾಮ್ ಅನ್ನ ತಗೊಂಡು ಮೆಮರಿ ಒಳಗೆ ಲೋಡ್ ಮಾಡಾತದ. ಇದು ಫಸ್ಟ್ ಸರ್ವಿಸ್. ಆ ಮೆಮರಿ ಒಳಗಡೆ ಲೋಡ್ ಆದಂತ ಪ್ರೋಗ್ರಾಮ್ ಅನ್ನ ಒಯ್ದು ಏನ್ ಮಾಡಾಕತ್ತದ ಅಂತಂದ್ರ CPU ಒಳಗಡೆ ಹಾಕ್ಲಿಕ್ಕತ್ತದ. CPU ಒಳಗೆ ಯಾಕೆ ಹಾಕ್ಲಿಕ್ಕತ್ತದ? ಫಾರ್ ದ ಪರ್ಪಸ್ ಆಫ್ ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಟ್ ಆದ್ಮೇಲೆ ನಿಮ್ಗೊಂದು ರಿಸಲ್ಟ್ ಸಿಗ್ತದೆ. ದಟ್ ಮೇ ಬಿ ಎ ನಾರ್ಮಲ್ ರಿಸಲ್ಟ್, ದಟ್ ಮೇ ಬಿ ಅಬ್ನಾರ್ಮಲ್ ರಿಸಲ್ಟ್. ಅಬ್ನಾರ್ಮಲ್ ಅಂದ್ರೆ ಏನು? ಇಟ್ ಮೇ ಥ್ರೋ ದ ಎರರ್ಸ್. ನಾರ್ಮಲ್ ಅಂದ್ರೆ ಏನು? ಇಟ್ ಗಿವ್ಸ್ ವಾಟ್ ಯು ನೀಡ್. ಇಟ್ ಗಿವ್ಸ್ ವಾಟ್ ಯು ನೀಡ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಎಸ್. ನೆಕ್ಸ್ಟ್ ಏನ್ ಕಲ್ತಿದ್ವಿ ಅಂತಂದ್ರ ಎರಡು ಕೆಲಸ ಮಾಡ್ತದೆ. ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಂದಾಗ ಇಟ್ ಇಸ್ ಗೋಯಿಂಗ್ ಟು ಲೋಡ್ ದ ಪ್ರೋಗ್ರಾಮ್ ಇನ್ ಟು ದ ಮೆಮರಿ ಫ್ರಮ್ ದ ಫೇವರ್ ಆಫ್ ಯೂಸರ್. It will execute and it will give the result in normal form or abnormal. ಇದೊಂದು ಆಯ್ತಾ? ನೆಕ್ಸ್ಟ್ ಏನ್ ಕಲ್ತಿದ್ವಿ? IO ಡಿವೈಸಸ್. ಯೂಸರ್ ಕಳಿಸಿದಂತಹ ಪ್ರೋಗ್ರಾಮ್ಸ್ ಗೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅನ್ನ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಇಟ್ ಇಸ್ ಗೋಯಿಂಗ್ ಟು ಅಲೋಕೇಟ್. ಏನ್ ಮಾಡ್ತದ? ಯಾವ ಪ್ರೋಗ್ರಾಮ್ ಕಳಿಸಿರ್ತೀರಿ, ಯಾವ ಪ್ರೊಸೆಸ್ ಅನ್ನ ನೀವು ಕಳಿಸಿರ್ತೀರಿ, ಆ ಪ್ರೊಸೆಸ್ಸಿಗೆ ಈಗ ನೀವು ಇಲ್ಲೆಲ್ಲರೂ ಲಾಗಿನ್ ಆಗ್ಲಿಕತ್ತೀರಿ. ಜಸ್ಟ್ ನೀವೆಲ್ಲರೂ ಏನ್ ಮಾಡಾಕತ್ತೀರಿ? ಲಾಗಿನ್ ಆಗಕತ್ತೀರಿ. ಇಲ್ಲಿ ನಾ ಏನ್ ಮಾಡ್ಬೇಕು? ಅಡ್ಮಿಟ್ ಮಾಡ್ಬೇಕು. ಕರೆಕ್ಟ್ ಅದನ? ಅಡ್ಮಿಟ್ ಮಾಡ್ಬೇಕು ಅಂತಂದ್ರ ನಾ ಏನ್ ಮಾಡ್ಬೇಕು? ಮೌಸ್ ದಿಂದ ಕ್ಲಿಕ್ ಮಾಡ್ಬೇಕು. ಫ್ರಮ್ ದ ಮೌಸ್ ಐ ಹ್ಯಾವ್ ಟು ಕ್ಲಿಕ್. ನಾ ಏನ್ ಮಾಡತ್ತೀನಿ? ಕ್ಲಿಕ್ಕಿಂಗ್ ಇವೆಟ್. ಐ ಆಮ್ ಗಿವಿಂಗ್ ದ ಇನ್ಪುಟ್. ನಾ ಅಡ್ಮಿಟ್ ಮಾಡ್ಕೋ ಅಂತ ಪ್ರೆಸ್ ಮಾಡಿದೆ. ಯಾರು ಹೆಲ್ಪ್ ಮಾಡಕತ್ತಾರೆ? ಜೂಮ್ ಆಪ್ ಗೆ ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ OS. ವಿತೌಟ್ OS ವಿ ಕೆನಾಟ್ ಇಂಟರಾಕ್ಟ್. ಈಗ ನಾ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡೋಣ ಅಡ್ಮಿಟ್ ಅಂತ ಕಮಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ. ಅದನ್ನ ತಗೋತೈತಿ OS. ಜೂಮ್ ಆಪ್ ನಿಂತ್ರ ಅಡ್ಮಿಟ್ ಅಂತ ಬಂದೈತಿ. ಸೊ ಅದನ್ನ ನೆಟ್ವರ್ಕ್ ಗೆ ಕಳಿಸ್ತದ. ಅಲ್ಲಿದಿಂತ್ರ ಅಕ್ಸೆಪ್ಟ್ ಮಾಡ್ತದ. ಜೂಮ್ ಮತ್ ನಿಮ್ ನಡುಬರ್ಕ ಕನೆಕ್ಷನ್ ಬರ್ತದ. IO ಇಂಟ್ರಾಕ್ಷನ್. ಈಗ ಅಡ್ಮಿಟ್ ಅನ್ನೋ ಪ್ರೊಸೆಸ್ ಯಾರು ಬೇಕಾಗಿದ್ರು? ಮೌಸ್. ಕ್ಲಿಕ್ ಮಾಡಿದ ತಕ್ಷಣ ಏನಾಯ್ತು? IO ಅಲೋಕೇಟ್ ಆಯ್ತು. ಸೊ ಪ್ರೊಸೆಸ್ಸಿಗೆ ಯಾವುದು ಇನ್ಪುಟ್ ಡಿವೈಸ್ ಅಥವಾ ಔಟ್ಪುಟ್ ಡಿವೈಸ್ ಬೇಕಾಗಿರ್ತದೋ ಅದನ್ನ ಅಲೋಕೇಟ್ ಮಾಡೋದಾಗ್ಲಿ, ಡಿ ಅಲೋಕೇಟ್ ಮಾಡೋದಾಗ್ಲಿ, ಅದನ್ನ ಟ್ರ್ಯಾಕ್ ಮಾಡೋದಾಗ್ಲಿ, ಯಾರ ಸರ್ವಿಸ್ ಇದು, ಯಾರು ಕೊಡಾಕತ್ತಂತ ಸರ್ವಿಸ್, ದಟ್ is service provided by the operating system. Third one we had a discussion, that is if any hardware, if any software contains any error, any kind of error, the OS must and should display the error. That is if memory is corrupted, it should tell that the memory is corrupted. The memory is corrupted. Without showing that ಏನು ಹೇಳಿಲ್ಲ, ಏನು ಕೇಳಲಿಲ್ಲ ಅಂತಂದ್ರ ನಿಮ್ಗೆ ಏನ್ ಅರ್ಥ ಆಗ್ತದ? ನಿಮ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಆಗ್ತದ, ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ ಆಗ್ತದ. ಅಲ್ಲಿ ನೀವೇನ್ ಮಾಡ್ತೀರಿ ಅಂತಂದ್ರ ನೀವು ಕನ್ಫ್ಯೂಷನ್ ಆಗ್ತೀರಿ. ಸೊ OS ನಿಮ್ಗೆ ಯಾವಾಗ್ಲೂ ಕ್ಲಿಯರ್ ಇಟ್ಟಿರ್ಬೇಕು. ಈ ಎರರ್ ಅದ, ಇದು ಎರರ್ ಆಕರ್ ಆಗ್ತದ ಅಂತ ಕ್ಲಿಯರ್ ಆಗಿಟ್ಟಿರ್ಬೇಕು. ಸೊ ಎರರ್ ಡಿಟೆಕ್ಷನ್ ಅಂಡ್ ಡಿಸ್ಪ್ಲೇಯಿಂಗ್ ದ ಎರರ್, ಮೂರು ಸರ್ವಿಸಸ್ ಅನ್ನ ಕಲ್ತಿದ್ವಿ. ಸೊ ಮೂರು ಸರ್ವಿಸಸ್ ಐ ಹೋಪ್ ಯು ಹ್ಯಾವ್ ಕ್ಲಿಯರ್ ವಿತ್ ದ 3 services. Raise your hand if it is clear to you. Raise your hand if it is clear to you. ಇನ್ನ ಹೊಸದೊಂದು ಸರ್ವಿಸ್ ಬರ್ತದ.
ಎಷ್ಟು ಸರ್ವಿಸ್ ನೋಡಿದ್ವಿ ನಾವು? ಒನ್ ಇಸ್, ಇಲ್ಲಿ ಬರೀ ಕ್ಲಿಯರ್ ಅದ ಇಲ್ಲಿ ಹೇಳ್ರಿ ನನಗೆ. ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್, another one is IO manage ಏನಾಗ್ಬಿಡಂಗಿಲ್ಲ, IO services. Third one, error detection. ಇಲ್ಲಿ ಬರ್ದಿದ್ದು ಕ್ಲಿಯರ್ ಅದನಾ? Whether it is clear, whatever on the board, whether it is clear? Yes, clear ಅದಂತ ಅರ್ಥ. Okay, ನೋಡ್ರಿ, the next one is very simple. The next one is the thing that is communication. The thing is communication. The fourth one is communication. Okay, my dear students, clearly observe the board. Clearly observe the board. I had written some concepts here. P1 and P2. What are those? Those are called as processes. Those are known as processes. Ivellu enu processes. This is OS. Next, this is a memory. Clear it is? ಇಲ್ಲಿ process ಅದಾವ, ಇಲ್ಲಿ OS ಅದ, ಇಲ್ಲಿ memory ಅದ. ಏನ್ ಹೇಳಿಕ್ ಪ್ರಯತ್ನ ಪಡಾಕತ್ತೀನಿ ಅಂತಂದ್ರ, ನಿಮಗ 5 ಮೆಂಬರ್ಸ್ ತಗೋತಾರಂತ ಇಟ್ಕೊರಿ. ಟೀಚಿಂಗ್ ಹೋಗ್ತೀನಿ ನಾನು, ಲೆಕ್ಚರಿಂಗ್ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ ಅಂತ. ಈಗ ನಾನು ಅಂಡ್ ಶಿಲ್ಪಾ ಮೇಡಮ್ ಇಬ್ರು ತಗೋತೀವಿ ಅಂತ ಇಟ್ಕೊರಿ. ತಗೊಳ್ಳುವಾಗ ಇವಾಗ ನನ್ ಕ್ಲಾಸ್ ಇರುತ್ತೆ, ಫಸ್ಟ್ ಅವರ್ ನನ್ ಕ್ಲಾಸ್ ಇರ್ತದೆ, ಸೆಕೆಂಡ್ ಅವರ್ ಏನೋ ಶಿಲ್ಪಾ ಮೇಡಮ್ ಕ್ಲಾಸ್ ಇರುತ್ತೆ ಅಂತ ಇಟ್ಕೊರಿ ನಿಮ್ಗೆ. ಸೊ ಫಸ್ಟ್ ಕ್ಲಾಸ್ ಇಸ್ ಮೈನ್ ಅಂಡ್ ಸೆಕೆಂಡ್ ಕ್ಲಾಸ್ ಇಸ್ ಶಿಲ್ಪಾ ಮೇಡಮ್ಸ್. ಸೊ ನಾ ಏನ್ ಮಾಡ್ತೀನಿ ಅಂತಂದ್ರ, ಐ ಆಮ್ ಹ್ಯಾವಿಂಗ್ ಅ ಪ್ರಾಬ್ಲಮ್ ಟು ಅಟೆಂಡ್ ದ ಫಸ್ಟ್ ಕ್ಲಾಸ್. ವಾಟ್ ಐ ಆಮ್ ಗೋಯಿಂಗ್ ಟು ಡೂ? I need to convey the message to my colleague, that is Shilpa madam, that you need to take a first class and I am going to take a second class, which is of yours. Correctly clear agಲಿಕ್ಕೆ ಕಾನ್ಸೆಪ್ಟ್. ಸೊ ಇಬ್ರು ಕಮ್ಯುನಿಕೇಟ್ ಮಾಡ್ಬೇಕು ನಾವು. ಬಟ್ ನಾವು ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ, ನಾವೇ ಡಿಸಿಷನ್ಸ್ ಅನ್ನ ತಗೊಳ್ಳಿಕ್ಕೆ ಆಗಂಗಿಲ್ಲ. ಅಲ್ಲಿ ಒಬ್ರು ಇದ್ದಾರೆ, ದಟ್ ಈಸ್ HOD. ಇಲ್ಲಿ ನೋಡ್ರಿ, assume that this is me and this is Shilpa madam and this is a HOD. Assume that this is Shilpa madam and this is me and this is a HOD. What I need to do? My urgent work is there. Mine is urgent work. So I'm going to convey a message that you need to take a place. OS ಏನ್ ಮಾಡ್ತದೆ ಅಂತಂದ್ರೆ, OS ನನಗೆ ಆಲ್ರೆಡಿ ಹೇಳಿರ್ತಾರೆ, HOD ನನಗೆ ಆಲ್ರೆಡಿ ಹೇಳಿರ್ತಾರೆ ಏನಂತ, you need to take the first class. ಹಂಗೆ ಇಲ್ಲಿ OS, you are the first process, P2 is the first process, you need to go into the memory ಅಂತ ಯಾರು ಹೇಳಿರ್ತಾರ? OS ಒಂದು ಮೆಸೇಜ್ ಅನ್ನ ಕಳಿಸಿರ್ತದೆ. ಈಗ ನಾನು P1 ಗೆ ಹೇಳಬೇಕು ಏನಂತ, you need to take the class, that is you need to insert into the memory first. So each process should communicate with the help of OS. ಈ process ನಡ್ಬರ್ಕ ಕಮ್ಯುನಿಕೇಶನ್ ಆಕರ್ ಆಗ್ತದ, ಡೈರೆಕ್ಟ್ ಕಮ್ಯುನಿಕೇಶನ್ ಇರಂಗಿಲ್ಲ. ಇದು ಇಲ್ಲಿ ಕಮ್ಯುನಿಕೇಟ್ ಮಾಡುತ್ತೆ, ಇದು ಇದಕ್ಕೆ ಕನ್ವೆ ಮಾಡುತ್ತೆ. ನಾ ಏನ್ ಮಾಡ್ತೀನಿ, I will call the HOD, so I am having a problem that I cannot attend the first class, I can take the second class. Then HOD is going to call Shilpa madam and they are going to tell that, ma'am, some problem occurred with Raghu sir, they are going to take a second class, you need to take the first class. Who conveyed the message? The HOD. ಈಗ ಇಲ್ಲಿ ನೋಡ್ರಿ,
ರಾಘು ಸರ್, ಶಿಲ್ಪಾ ಮ್ಯಾಮ್ ಅಂಡ್ HOD ಅಂತ ಅಸ್ಯೂಮ್ ಮಾಡ್ಕೊರಿ. ಯಾರ್ ಮೇನ್ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ನಿಮ್ಗೆ? ರಾಘು ಸರ್ ಸರ್ವಿಸ್ ಯಾರು ಕೊಟ್ಟಂಗ? HOD, ದಟ್ ಈಸ್ OS. P2 ಸರ್ವಿಸ್ ಯಾರು ಕೊಟ್ಟಂಗ? OS. P2 ನ ಯಾರು ಕಳಿಸಿರ್ತಾರೆ? ಯೂಸರ್. ಆ ಸರ್ವಿಸ್ ಯಾರಿಗೆ ಕೊಟ್ಟಂಗ? ಯೂಸರ್ ಕೊಟ್ಟಂಗ. ಈ ಎರಡೂ ಪ್ರೋಸೆಸ್ ಅನ್ನ ಕಮ್ಯುನಿಕೇಟ್ ಮಾಡಿಸ್ಲಿಕ್ಕೆ OS ಹೆಲ್ಪ್ ಮಾಡ್ಲಿಕ್ಕೆ. ಎರಡೂ ಪ್ರೋಸೆಸ್ ಅನ್ನ ಕಮ್ಯುನಿಕೇಟ್ ಮಾಡಿಸ್ಲಿಕ್ಕೆ OS ಹೆಲ್ಪ್ ಮಾಡ್ಲಿಕ್ಕೆ. Whether it is clear, I hope the communication is occurred within a system, my dear. ಇಲ್ಲೇನಾಯ್ತು ಅಂದ್ರ communication occur ಆಯ್ತು. Each process want to communicate with each other. Each process want to communicate with each other. What they are going to do? They are going to communicate with the help of OS. ಇದೊಂದು process. ಎರಡು ತರ ನಡುವೆ ಕಮ್ಯುನಿಕೇಶನ್ ಆಗ್ಬೇಕು ಅಂದ್ರೆ ಇನ್ ಬಿಟ್ವೀನ್ ಒಂದು ಲೇಯರ್ ಬರ್ತದ. ಇದು ಮೆಸೇಜ್ ಅನ್ನ ಕಳಿಸ್ತದ. ಹಾ ಸರಿ, ಎರಡು ಕಮ್ಯುನಿಕೇಟ್ ಹೆಂಗ್ ಮಾಡ್ತಾವ್ರಿ? Process P1 and P2, how they are going to communicate? ಇಲ್ಲಿ ಬರ್ರಿ, ಎಕ್ಸಾಂಪಲ್ ಇಲ್ಲಿ ಬರ್ರಿ. ನಾ ಹೆಂಗ್ ಹೇಳಿರ್ತೀನಿ ಸರಿಗೆ, either I will call, either I am going to text. ನಾ ಏನ್ ಮಾಡ್ತೀನಿ, HOD ಕಾಲ್ ಆದ್ರೂ ಮಾಡ್ಬೋದು ಅಥವಾ ನೀವೇನ್ ಮಾಡ್ಬೋದು, ಟೆಕ್ಸ್ಟ್ ಆದ್ರೂ ಮಾಡ್ಬೋದು. What I am doing? I am doing message pass. ನಾ ಏನ್ ಮಾಡತ್ತೀನಿ, I am giving the message to HOD. That message is taken by the HOD to the another process. Simple. ಈಗ ರಾಘು ಸರ್ ಅಂತ ತೆಗೆದ್ಬಿಡ್ರಿ, ಶಿಲ್ಪಾ ಮೇಡಮ್ ತೆಗೆದ್ಬಿಡ್ರಿ, HOD ನ ತೆಗೆದ್ಬಿಡ್ರಿ, ನೀವು ಜಸ್ಟ್ ಪ್ರೋಸೆಸ್ ಆಗಿ ನೀವು OS ಆಗಿ ಥಿಂಕ್ ಮಾಡ್ರಿ. ನೀವೆಲ್ಲರೂ OS ಅದೀನಿ. ಫಸ್ಟ್ ಯಾರನ್ನ ಕಳಿಸ್ಬೇಕಾಗಿತ್ತು ನಾನು? ವಾಟ್ ಇಸ್ ಮೈ ವರ್ಕ್? ಫಸ್ಟ್ ಯಾರನ್ನ ಕಳಿಸ್ಬೇಕು? P2 ನ. P2 ಹತ್ರ ಹೋಗಿ ನೋಡಪ್ಪ, ನೀ ಫಸ್ಟ್ ಹೋಗ್ಬೇಕಾಗೈತಿ. ಒಳಗಡೆ ಮೆಮರಿ ಒಳಗಡೆ. ಸೊ ಇದು ಜಾಬ್ ಇಲ್ಲಿ IO ಸಲುವಾಗಿ ವೇಟ್ ಮಾಡಾಕತ್ತಿರ್ತದೆ. ದಟ್ ಈಸ್ ಇನ್ಪುಟ್ ಔಟ್ಪುಟ್ ಸಲುವಾಗಿ ವೇಟ್ ಮಾಡಾಕತ್ತಿರ್ತದೆ. ಕರೆಕ್ಟಾ? ಇದು ಹೇಳ್ಬೇಕೀಗ, ಐ ಆಮ್ ವೇಟಿಂಗ್ ಫಾರ್ ಇನ್ಪುಟ್ ಔಟ್ಪುಟ್. Please convey this message to process 1 that it can go inside. OS ಇಲ್ಲಿ ಏನ್ ಮಾಡ್ತದ, ಮೆಸೇಜ್ ಕಳಿಸ್ತಾ P2, I am waiting for IO. P1 can go. Then P1 ಗೆ ತಗೊಂಡ್ ಬರ್ತದ ಕಮ್ಯುನಿಕೇಶನ್. P1 ಗೆ ಮೆಸೇಜ್ ತಗೊಂಡ್ ಬರ್ತದೆ. See, your process 2 is telling that you can go. Are you wish to go inside? ವಿಷಯದನ ನಿಮ್ಗೆ? Yes. Then it is going to here. ಒಂದೇ ಸಿಚುವೇಶನ್ ಅನ್ನೋದಲ್ಲ, ಇನ್ನೊಂದು P1 ಹತ್ರ ಒಂದು ರಿಸೋರ್ಸ್ ಅದ. ಯಾವ ರಿಸೋರ್ಸ್ ಅಂತ ಇಟ್ಕೊತೀರಿ? ಕೀಬೋರ್ಡ್ ಅಂತ ಇಟ್ಕೊತೀರಿ. P1 ಹತ್ರ ಒಂದು ರಿಸೋರ್ಸ್ ಅದ, ಕೀಬೋರ್ಡ್. ಈ ಕೀಬೋರ್ಡ್ P2 ಬೇಕಾಗೈತಿ. ಅದ್ ಯಾರನ್ನ ಕೇಳ್ಬೇಕು? P1 ಅಂತ ಕೇಳ್ಬೇಕಾ, ನನಗೆ ಕೀಬೋರ್ಡ್ ಬೇಕು ನಿನ್ ಕಡೆ ಅಂತ ಹೇಳಿದ್ರೆ, ನಿನ್ನ ಹತ್ರ ಕೀಬೋರ್ಡ್ ಅದ, ನನಗೆ ಕೀಬೋರ್ಡ್ ಬೇಕು. P2 ಏನ್ ಮಾಡ್ತದ, OS ಗೆ ಮೆಸೇಜ್ ಪಾಸ್ ಮಾಡ್ತದ. OS ಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತದ. See, I want a keyboard. Then OS is going to pass the message to P1 that P2 needs keyboard, whether it is free, whether it is required to you or not. If it says P1 on message ಕಳಿಸ್ತದ OS ಗೆ, no, it is not required, then the resource will be allocated to the P2. This is what a help, this is what a service. Named as communication. Whether it is clear? So one question arises, these processes are in same system. Andre one particular same system ಒಳಗಡೆ ಅದಾವ. Can OS communicate two processes which are different in the systems? ಏನ್ ಹೇಳಿಕ್ ಪ್ರಯತ್ನ ಮಾಡ್ಲಿಕತ್ತೀನಿ, ಇದು ಒಂದೇ ಸಿಸ್ಟಮ್ ಒಳಗೆ ಎರಡು ಪ್ರೊಸೆಸ್ ಇದ್ದಾಗ ಕಮ್ಯುನಿಕೇಟ್ ಮಾಡ್ತದೆ OS. ನಿಮ್ ಕ್ವಶನ್ ಏನು ಅಂತಂದ್ರ, ನಾವು ಕನ್ಸಿಡರ್ ಇಟ್ ಆಸ್ ಅ ಸಿಂಗಲ್ ಸಿಸ್ಟಮ್. ಈ ಎರಡು ಪ್ರೊಸೆಸಸ್ ಎಲ್ಲದಾವ, ಸಿಂಗಲ್ ಸಿಸ್ಟಮ್ ಒಳಗಡೆ ಅದಾವ. ಇವ್ ಹೆಂಗ್ ಕಮ್ಯುನಿಕೇಟ್ ಮಾಡ್ತಾವ? ಎರಡು ವೇ ಅದಾವ ನನ್ನ ಹತ್ರ. ಒಂದು ಮೆಸೇಜ್ ಪಾಸಿಂಗ್ ಅಂತ ಕರಿತೀನಿ ನಾನು. ಏನ್ರಿ? ಮೆಸೇಜ್ ಪಾಸಿಂಗ್. ಸೆಕೆಂಡ್ ಒನ್ ಈಸ್
shared memory. ಇವೆರಡು ಟಾಪಿಕ್ಸ್ ಬರ್ತಾವ ನಿಮ್ಗೆ ಮುಂದೆ ಬರ್ತಾವ. shared memory, ಮೆಸೇಜ್ ಪಾಸಿಂಗ್ ಅಂಡ್ shared memory ಅನ್ನ ಯೂಸ್ ಮಾಡ್ತಾವ. ಯಾವುದು? communication ಅಂತ ಬಂದಾಗ, if you want to communicate with each other, the two processes are going to use the two special things. One is called as a message passing. Hang message pass ಮಾಡ್ತಾವ, P2 is going to send message to the OS, and then OS is carried out that process, that message to the P1. Again the P1 is going to return the message, that message will be converted to P2. ಮೆಸೇಜ್ ಪಾಸ್ ಆಗ್ಲಿಕತ್ತದ ಅಂದ್ರೆ ಅಲ್ಲಿ ಕಮ್ಯುನಿಕೇಶನ್ ಆಕರ್ ಆಗ್ಲಿಕತ್ತದ ಅಂತ ಅರ್ಥ. ಎರಡು ಪ್ರೊಸೆಸ್ ನಡ್ಬರ್ಕ OS ಏನ್ ಹೆಲ್ಪ್ ಮಾಡ್ಲಿಕತ್ತದ, ಏನ್ ಸರ್ವಿಸ್ ಕೊಡಾಕತ್ತದ, that is it is giving communication service. It is giving communication service. I hope it is clear. ಕ್ವಶನ್ ನಾ ಏನ್ ಡಿಸ್ಕಸ್ ಮಾಡಕತ್ತೀನಿ ಅಂದ್ರ, ಇವೆರಡು ಪ್ರೊಸೆಸ್ ಒಂದೇ ಸಿಸ್ಟಮ್ ಒಳಗಿದ್ದ ಕಮ್ಯುನಿಕೇಶನ್ ಹೆಲ್ಪ್ ಮಾಡ್ತದ OS. ಅಜು ಇದೊಂದು ಸಿಸ್ಟಮ್ ಒಳಗದ, ಇದೊಂದು ಸಿಸ್ಟಮ್ ಒಳಗದ. Can it be communicated? Can it be communicated by the OS? Answer is yes. The answer is yes. It is possible through the second concept, that is shared memory. ಎರಡು ಸಿಸ್ಟಮ್ ನಡ್ಬರ್ಕ ಒಂದೇ ಕಾಮನ್ ಮೆಮರಿ ಇದ್ದಾಗ ಎರಡು ಪ್ರೊಸೆಸಸ್ ಇನ್ ದ different systems can communicate. Hengri sir antandra, I am a process P1, that is P2 Raghu sir, another process is Shilpa ma'am. Can we both communicate with each other? They are in the different room, I am in the different room. ಈಗ ಏನೋ ಒಂದು ಹೆಲ್ಪ್ ಬೇಕಾಯ್ತು ನನಗೆ, can I communicate with them, with ma'am? Yes, we'll get into the corridor and we'll communicate, or we'll get into the staff room, we will communicate. We have a shared memory. Staff room adalri alli ನಾನು ಮತ್ತು ಮೇಡಮ್ ಇಬ್ರು ಕಾಮನ್ ಇದೀವಿ, ಕಾಲೇಜ್ is a common, even though we are in the different rooms. ನಾವು ಡಿಫರೆಂಟ್ ಸಿಸ್ಟಮ್ಸ್ ಒಳಗಡೆ ಇರಬಹುದು, ಬಟ್ ನಮಗೊಂದು ಶೇರ್ಡ್ ಮೆಮರಿ ಅದ. ಅಲ್ಲಿ ನಾವು HOD ನ ಇಟ್ಕೊಂಡು OS ಮುಖಾಂತರ ನಾವೇನ್ ಮಾಡಬಹುದು, we can discuss our problems. Yes, of course ಅಲ್ಲಿ OS ಇರಲೇಬೇಕು. OS ಅಂದ್ರೆ ಯಾರು? HOD. So ಹಂಗೆ P1 and P2 are in the different system. Whether they can communicate? Yes, they can communicate with the help of shared memory. If the memory is common for both process, they can communicate with the help of OS. They can pass the message with the help of OS. Whether it is clear? Simple adri. If two processes have to communicate, in the sense they have to pass message each other with the help of operating system. Who is going to carry that message? Who is going to convey that message to each processes? That is the operating system. ಸರ್ವಿಸ್ ಅನ್ನ ಕೊಟ್ಟಂಗಲ್ಲ, ಈಗ ಹೆಂಗ ನಿಮ್ ಪೋಸ್ಟ್ ಮ್ಯಾನ್ ಇದಾನ, ಒಂದ್ ಲೆಟರ್ ಅನ್ನ ತಂದು ನಿಮ್ ಕಡೆ ಕೊಡ್ತಾನ, ನಿಮ್ ಲೆಟರ್ ಅನ್ನ ಒಯ್ದು ಅವ್ರ ಕಡೆ ಕೊಡ್ತಾನ. ವಾಟ್ ಈಸ್ ಗಿವಿಂಗ್? ಸರ್ವಿಸ್ ಈಸ್ ಗಿವಿಂಗ್. ಟು ಪ್ರೊಸೆಸ್ ಕಮ್ಯುನಿಕೇಟ್ ಆಗ್ಲಿಕ್ಕೆ ಪೋಸ್ಟ್ ಮ್ಯಾನ್ ಅಂತಕ್ಕಂಥ ವ್ಯಕ್ತಿ ನಿಮ್ಮ ಹತ್ರ ಇರ್ತಕ್ಕಂಥ ಲೆಟರ್ ಅನ್ನ ತಗೊಂಡು ಹೋಗ್ತಾನ, ಅವ್ರಿಗೆ ಕೊಡ್ತಾನ, ಅವ್ರ ಲೆಟರ್ ಅನ್ನ ನಿಮ್ಗೆ ತಗೊಂಡ್ಬರ್ತಾನ. ಸೇಮ್ ವರ್ಕ್ ಈಸ್ ಗೋಯಿಂಗ್ ಟು ಡನ್ ಬೈ ದ OS when each processes have to communicate. Okay, this is what a concept called as communication. To exchange the information, two processes or more than two processes need to communicate, need to exchange the information. Then the OS is going to act as communication media. That is the service provided by operating system for the services communication. Clear it is? Can I go to the next topic? Okay. Next one is fifth one, that is very simple.
user interface. User interface. See here. User ಅಂತ ಕರೀತೀರಿ ನೀವು. ಇವನಿಗೆ ಯೂಸರ್ ಅನ್ಕೊಂಡ್ರೆ ಇವನಿಗೆ ಏನಂದ್ರಿ? Call him as a user. Call him as a user. Here a system is there. Here a system is there. Here a system is there. He is going to use this system. Okay. ಇಲ್ಲೊಂದು CPU ಅದ, ಇಲ್ಲೊಂದು CPU ಅದ. ಈ CPU ಜೊತೆ ಅವನು ಇಂಟರಾಕ್ಟ್ ಮಾಡ್ಬೇಕು ಅಂದ್ರೆ ನನಗೆ ಒಂದು ಮಾನಿಟರ್ ಬೇಕು. ಆ ಮಾನಿಟರ್ ಒಳಗಡೆ ಒಂದು ವಿಂಡೋಸ್ 7, ವಿಂಡೋಸ್ 10, ವಿಂಡೋಸ್ 8 ಮೈಕ್ರೋಸಾಫ್ಟ್ ಕಂಪನಿಯ ಆಪರೇಟಿಂಗ್ ಸಿಸ್ಟಮ್ ಇರ್ತದ್ರಿ. ನೀವೆಲ್ಲ ನಾರ್ಮಲಿ ಯಾವ್ದು ಯೂಸ್ ಮಾಡ್ತೀರಿ? ವಿಂಡೋಸ್ 7, ವಿಂಡೋಸ್ 8, ವಿಂಡೋಸ್ 10 ಇದನ್ನೇ ಯೂಸ್ ಮಾಡ್ತೀರಿ, ಹೌದ್ರಿ? ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಕೇಳ್ತೀನಿ. ಮೈ ಕಂಪ್ಯೂಟರ್ ನ ಹೆಂಗ್ ಐಡೆಂಟಿಫೈ ಮಾಡ್ತೀರಿ? ಮೈ ಕಂಪ್ಯೂಟರ್ ನ ಹೆಂಗ್ ಐಡೆಂಟಿಫೈ ಮಾಡ್ತೀರಿ? ಇನ್ ವಿಂಡೋಸ್ 7 ಮೈ ಕಂಪ್ಯೂಟರ್ ವಿಲ್ ಬಿ ಐಡೆಂಟಿಫೈಡ್. ಇಲ್ಲೊಂದು ಕಂಪ್ಯೂಟರ್ ಐಕಾನ್ ಇರ್ತದ, ಅದಕ್ಕೆ ನಾ ಮೈ ಕಂಪ್ಯೂಟರ್ ಅಂತೀನಿ ಸರ್. ಆಮ್ ಐ ರೈಟ್? ಕಾಮನ್. ಇಲ್ಲೊಂದು ಕಂಪ್ಯೂಟರ್ ಇರ್ತದ್ರಿ ಸರ್, ಅದಕ್ಕೆ ಮೈ ಕಂಪ್ಯೂಟರ್ ಅಂತ ಕರಿತೀನಿ. ಇಲ್ಲೊಂದು ಬಿನ್ ತರ ಇರ್ತದೆ ಸರ್, ಡಸ್ಟ್ ಬಿನ್ ತರ ಇರ್ತದೆ, ಅದಕ್ಕೆ ನಾ ರೀಸೈಕಲ್ ಬಿನ್ ಅಂತ ಕರಿತೀನಿ. ಇಲ್ಲೊಂದು ರೌಂಡ್ ಬಟನ್ ಇರ್ತದ, ಅದಕ್ಕೆ ನಾ ಸ್ಟಾರ್ಟ್ ಬಟನ್ ಅಂತ ಕರಿತೀನಿ. ಇಲ್ಲೊಂದು ಬಾರ್ ಇರ್ತದ, ಏನೇನ್ ಕೆಲಸ ನಡೆದಾವೆಲ್ಲ ಇಲ್ಲಿ ಆಕ್ಟಿವ್ ಇರ್ತದ. ಕ್ರೋಮ, ಜೂಮ್ ಎಲ್ಲವೂ ಇಲ್ಲಿ ಆಕ್ಟಿವ್ ಇರ್ತದ, ಅದಕ್ಕೆ ನಾ ಏನಂತ ಕರಿತೀನಿ? ಟಾಸ್ಕ್ ನಡೆದಂತಹ ಕೆಲಸಗಳು ನಡೆದಂತಹ ಮೆಸೇಜ್ ಅನ್ನ ತೋರಿಸ್ತಿರ್ತದೆ, ಅದಕ್ಕೆ ನಾ ಟಾಸ್ಕ್ ಬಾರ್ ಅಂತ ಕರಿತೀನಿ. ಕ್ಲಿಯರ್? ಎಲ್ಲವನ್ನು ನೀವು ಹೆಂಗ್ ಐಡೆಂಟಿಫೈ ಮಾಡಾಕತ್ತೀರಿ? How you are going to identify all the things, or how you are identifying the things? By the icons, by the icons, by the pictures, by seeing the picture. See, ಇದಕ್ಕೆ ನಾನು ಏನಂತ ಕರಿತೀನಿ? ಮೈ ಕಂಪ್ಯೂಟರ್. ಹೆಂಗ್ ಹೇಳ್ತಿ? ಕಂಪ್ಯೂಟರ್ ಒಂದು ಚಿತ್ರ ಅದ ಸರ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೈ ಕಂಪ್ಯೂಟರ್ ಓಪನ್ ಆಗ್ತದೆ. ರೀಸೈಕಲ್ ಬಿನ್ನಿಗೆ ಒಂದು ಇಮೇಜ್ ಐಕಾನ್ ಅದ ಸರ್, ಅದನ್ನ ನೋಡಿದ್ರೆ ನಾನು ರೀಸೈಕಲ್ ಬಿನ್ ಅಂತ ಹೇಳ್ತೀನಿ. ಇದನ್ನ ಸ್ಟಾರ್ಟ್ ಐಕಾನ್ ಅಂತ ಹೇಳ್ತೀನಿ. ಗೂಗಲ್ ಕ್ರೋಮ್ ನ ಹೆಂಗ್ ಐಡೆಂಟಿಫೈ ಮಾಡ್ತೀರಿ? ರೌಂಡ್ ಇರ್ತದ, ಹಳದಿ ಮತ್ತ ಕೆಂಪು ಕಲರ್ ಇರ್ತದ, ನಡುಬರ್ಕ್ ಒಂದು ಸರ್ಕಲ್ ಇರ್ತದ. ಈ ರೀತಿನೇ ಐಡೆಂಟಿಫೈ ಮಾಡ್ಕೋತೀರಿ. ಕರೆಕ್ಟ್ ಅದರಿ? ಇದೇ ರೀತಿ ಐಡೆಂಟಿಫೈ ಮಾಡ್ಕೋತೀರಿ. am I right? Raise your hand. am I right? Yes, you are working with pictures, icons. You are working with icons. That is graphical user interface. That is graphical user interface. How you are going to communicate with your system? This system jothe heng communicate ಮಾಡ್ಲಿಕತ್ತೀರಿ? By clicking on the picture, by clicking on the icon, by clicking on the icon. That is why it is called as GUI, graphical user interface. What do you mean by the user interface? What do you mean by the user interface? ನನ್ನ ಮತ್ತು ನಿಮ್ಮ ನಡುವೆ ಕಮ್ಯುನಿಕೇಶನ್ ಆಗ್ಲಿಕ್ಕೆ ಒಂದು ಕ್ಯಾಮ್ರಾ ಅದ. ಈಗ ಒಂದು ಕ್ಯಾಮ್ರಾ ಅದ, ಆ ಕ್ಯಾಮ್ರಾನ ಯಾರು ಹ್ಯಾಂಡಲ್ ಮಾಡ್ಲಿಕ್ಕೆ? OS ಹ್ಯಾಂಡಲ್ ಮಾಡ್ಲಿಕ್ಕೆ. ಓಕೆ, ನನಗ ಮತ್ತು ನಿಮ್ಮ ನಡುಬರ್ಕ ಒಂದು ಇಂಟರ್ಫೇಸ್ ಅನ್ನ ತಂದಿಟ್ಟದ. ಮಿರರ್, ನಿಮ್ಮ ಮುಖವನ್ನ ನೀವೇ ನೋಡ್ತೀರಿ. ಇಟ್ ಈಸ್ ಅ ಇಂಟರ್ಫೇಸ್. ಅಲ್ಲಿ ಆಬ್ಜೆಕ್ಟ್ ಗೆ, ಮಿರರ್ ಒಳಗಡೆ ಪ್ಲೇಸ್ ಆದ ಆಬ್ಜೆಕ್ಟ್ ಗೆ ಮತ್ತು ನಿಮಗ ಮಿರರ್ ಏನದಲ್ಲ ಅದು ಇಂಟರ್ಫೇಸ್. ಕ್ಲಿಯರ್ ಇಟ್ ಇಸ್? ಈಗ ನನ್ನ ಮತ್ತು ನಿಮ್ಮ ನಡುಬರ್ಕ್ ಒಂದು ಕ್ಯಾಮ್ರಾ ಅದ. ಆ ಕ್ಯಾಮ್ರಾ ಏನು? ನನ್ನ ಮುಖ ನಿಮಗ್ ಕಾಣ್ಲಿಕ್ಕೆ, ನಿಮ್ಮ ಒಂದು ಆಬ್ಜೆಕ್ಟ್ ನನಗ್ ಕಾಣ್ಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂತ ಒಂದು ಮಿರರ್. ದಟ್ ಈಸ್ ಅ ಇಂಟರ್ಫೇಸ್. ಹಂಗೆ ಈ ಯೂಸರ್ ಮತ್ತು ಈ ಸಿಸ್ಟಮ್ ಎರಡು ಕಮ್ಯುನಿಕೇಟ್ ಆಗ್ಲಿಕ್ಕೆ ಒಂದು ಇಂಟರ್ಫೇಸ್ ಅನ್ನ ಒದಗಿಸಿಕೊಡ್ತದ OS. ದಟ್ ಈಸ್ ಕಾಲ್ಡ್ ಆಸ್ ಅ ಯೂಸರ್ ಇಂಟರ್ಫೇಸ್. ಅದರೊಳಗಡೆ ಎರಡು ರೀತಿ ಬರ್ತಾವ. ಒಂದೇ ರೀತಿಯನ್ನ ನಾನು ನಿಮ್ಗೆ ಹೇಳ್ಕೊಟ್ಟೆ, ದಟ್ ಈಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಗ್ರಾಫಿಕ್ಸ್ ಅಂದ್ರೆ ಏನು? ಗ್ರಾಫಿಕ್ಸ್ ಅಂದ್ರೆ ಏನ್ರಿ? ದಟ್ ಈಸ್ ಪಿಕ್ಚರ್ಸ್. ಬೈ ದ ಪಿಕ್ಚರ್ ವಿ ಆರ್ ಗೋಯಿಂಗ್ ಟು ಕಮಾಂಡ್. ಕಮಾಂಡ್ ಅಂದ್ರೆ ಏನ್ರಿ? ಕ್ಲಿಕ್ ಮಾಡ್ತೀನಿ. ನಾ ಟಾಸ್ಕ್ ಅನ್ನ ಮಾಡ್ಬೇಕು ಅಂದ್ರೆ ಕ್ಲಿಕ್ ಮಾಡ್ತೀನಿ. ಮೈ ಕಂಪ್ಯೂಟರ್ ಓಪನ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? ಯು ಆರ್ ಗೋಯಿಂಗ್ ಟು ಕ್ಲಿಕ್ ಆನ್ ದ ಮೈ ಕಂಪ್ಯೂಟರ್ ಐಕಾನ್.
ನಿಮ್ಗೆ ರೀಸೈಕಲ್ ಬಿನ್ ಮಾಡ್ಬೇಕು ಅಂದ್ರೆ ರೀಸೈಕಲ್ ಬಿನ್ ಮೇಲೆ 2 ಸಲ ಕ್ಲಿಕ್ ಮಾಡ್ತೀರಿ. ಓಕೆ, ಯಾವ್ದೇ ಗೇಮ್ ಆಡ್ಬೇಕು ಅಂದ್ರೆ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಅಂದ್ರೆ ಏನು? ಯು ಆರ್ ಗಿವಿಂಗ್ ದ ಕಮಾಂಡ್ ಟು ದ OS that I am going to open this. ಓಕೆ, ಸೊ ಐಕಾನ್ ಮುಖಾಂತರ ಇಂಟರ್ಫೇಸ್ ಆಗಿ ಆಕ್ಟ್ ಆಗೋದ್ರಿಂದ ಅದಕ್ಕೆ ಏನಂತ ಕರೀತಾರ? GUI ಅಂತ ಕರೀತಾರೆ. ಕ್ಲಿಯರ್ ಇಟ್ ಇಸ್? ಕ್ಲಿಯರ್ ಇಟ್ ಇಸ್? ಯೂಸರ್ ಇಂಟರ್ಫೇಸ್ ಬರ್ತಾವ. ಒಂದು GUI, ಇನ್ನೊಂದು ಕಮಾಂಡ್ ಲೈನ್ ಇಂಟರ್ಫೇಸ್ or ಕಮಾಂಡ್ ಇಂಟರ್ಫೇಸ್, ಕಮಾಂಡ್ ಯೂಸರ್ ಇಂಟರ್ಫೇಸ್, CUI ಅಂತ ಕರಿತೀವಿ. ಸರ್ ನಾವು CUI ಜೊತೆ ವರ್ಕ್ ಮಾಡಿವ? ನಾವೇನ್ರ ವರ್ಕ್ ಮಾಡಿವಿ ಸರ್? ಎಸ್, ಯು ಹ್ಯಾಡ್ ವರ್ಕ್ ವಿತ್ ರೆಡ್ ಹ್ಯಾಟ್. ಯು ಹ್ಯಾಡ್ ವರ್ಕ್ ವಿತ್ ರೆಡ್ ಹ್ಯಾಟ್. ರೆಡ್ ಹ್ಯಾಟ್ ಜೊತೆ ವರ್ಕ್ ಮಾಡಿದಿರಿ. ರೆಡ್ ಹ್ಯಾಟ್ ಜೊತೆ ಏನ್ ವರ್ಕ್ ಮಾಡಿರಿ? ನೆನಪು ಮಾಡ್ಕೊರಿ. ರೆಡ್ ಹ್ಯಾಟ್ ಒಳಗಡೆ ಏನೇನ್ ವರ್ಕ್ ಮಾಡಿರಿ? ಒಂದು ಪ್ರಾಂಪ್ಟ್ ಓಪನ್ ಆಗ್ತಿತ್ತು. ಇಲ್ಲೇನ್ ಮಾಡ್ತಿದ್ರಿ? vi ಫೈಲ್ ನೇಮ್ .c ಅಂತಿದ್ರಿ. ನೆನಪದನ ಇದು? vi ಏನದ? vi ಎಡಿಟರ್. vi ಅಂತ ಟೈಪ್ ಮಾಡಿದ್ರಿ ಅಂತ ತಿಳ್ಕೊರಿ, ನೀವು ಆಪರೇಟಿಂಗ್ ಸಿಸ್ಟಮ್ ಗೆ ಕಮಾಂಡ್ ಮಾಡಿದಂಗ. ಏನು? ಓಪನ್ ದ vi ಎಡಿಟರ್. ನೀವು ಮತ್ತೇನ್ ಮಾಡ್ತಿದ್ರಿ? cc ಫೈಲ್ ನೇಮ್ .c. ನೀವು ಆಪರೇಟಿಂಗ್ ಸಿಸ್ಟಮ್ ಥ್ರೂ ಇದು ಕಮಾಂಡ್ ಮಾಡ್ದಂಗ. cc ಅಂದ್ರೆ ಏನು? ಇಟ್ ಇಸ್ ಅ ಕಮಾಂಡ್ ಯೂಸ್ ಟು ಕಂಪೈಲ್ ದ ಸಿ ಪ್ರೋಗ್ರಾಮ್. ದಟ್ ಇಸ್ ಅ ಕಂಪೈಲರ್ ಗೆ ಒಂದು ಕಮಾಂಡ್ ಅದು cc ಅಂತ ತಿಳಿತದ. ಸೊ ಕಮಾಂಡ್ಸ್ ಮುಖಾಂತರ ವರ್ಕ್ ಮಾಡ್ತಕ್ಕಂತ ಆಪರೇಟಿಂಗ್ ಸಿಸ್ಟಮ್, ದಟ್ ಇಸ್ ಕಮಾಂಡ್ಸ್ ಮುಖಾಂತರ ವರ್ಕ್ ಮಾಡ್ತಕ್ಕಂತ ಆಪರೇಟಿಂಗ್ ಸಿಸ್ಟಮ್ಸ್ ಅದಾವ. ಅವನು ಇಂಟರ್ಫೇಸ್ ಅನ್ನ ಕೊಡ್ತಾವ. ಬಟ್ ಅದಕ್ಕೆ ನಾವು GUI ಅನ್ನಂಗಿಲ್ಲ. ಅಲ್ಲಿ ನೀವು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ವರ್ಕ್ ಮಾಡಂಗಿಲ್ಲ. ಅಲ್ಲಿ ನೀವು ಟೈಪ್ ಮಾಡೋದ್ರ ಮುಖಾಂತರ ವರ್ಕ್ ಮಾಡ್ತೀರಿ. ಕಮಾಂಡ್ಸ್ ಅನ್ನ ಕೊಡೋದ್ರ ಮುಖಾಂತರ ವರ್ಕ್ ಮಾಡ್ತೀರಿ. ಅದಕ್ಕೆ ನಾವೇನಂತ ಕರಿತೀವಿ? ಕಮಾಂಡ್ ಯೂಸರ್ ಇಂಟರ್ಫೇಸ್. ಎರಡೇ ಇಂಟರ್ಫೇಸ್ ಅದಾವ. ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಇನ್ನೊಂದು ಕಮಾಂಡ್ ಯೂಸರ್ ಇಂಟರ್ಫೇಸ್. ನೀವು ಕಮಾಂಡ್ ಮುಖಾಂತರ ಈಗ ನೀವು ಮಾಡ್ತೀರಿ CD, ಆಮೇಲೆ RM ರಿಮೂವ್, ಇವನ್ನೆಲ್ಲ ಕಲ್ತಿದ್ವಿ. ನೆನಪದನ? CD ಚೇಂಜ್ ಡೈರೆಕ್ಟರಿ, ರಿಮೂವ್ ಡೈರೆಕ್ಟರಿ, ಮೇಕ್ ಡೈರೆಕ್ಟರಿ, MKDIR, ಇವನ್ನೆಲ್ಲವನ್ನ ಹೇಳ್ಕೊಟ್ಟಿದ್ದೆ ನಾನು ನಿಮ್ಗೊಂದ್ಸಲ. ಓಕೆ, ಅವೆಲ್ಲವನ್ನ ನೀವ್ ಏನಂತ ಕರಿತಿದ್ರಿ? ಕಮಾಂಡ್ಸ್ ಅಂತ ಕರಿತಿದ್ರಿ. ಅವನ್ನ ನೀವು ರೆಡ್ ಹ್ಯಾಟ್ ಒಳಗ ಏನ್ ಮಾಡ್ತಿದ್ರಿ? ಯೂಸ್ ಮಾಡ್ತಿದ್ರಿ. ದ ರೆಡ್ ಹ್ಯಾಟ್ or a Linux is an operating system which is a command oriented. Windows is an operating system GUI oriented. ಎರಡು ಅರ್ಥ ಆಗದ? ಯೂಸರ್ ಇಂಟರ್ಫೇಸ್ ಒಳಗೆ ಎರಡು ಟೈಪ್ ಬರ್ತಾವ. ಫಸ್ಟ್ ಒನ್ ಇಸ್ GUI, another one is CUI. that is command user interface and graphical user interface. ಗ್ರಾಫಿಕಲ್ ಯೂಸರ್ ಅಂದ್ರ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಾವು ವರ್ಕ್ ಮಾಡ್ತೀವಿ. ಐಕಾನ್ಸ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ವರ್ಕ್ ಮಾಡ್ತೀವಿ. ಕಮಾಂಡ್ ಅಂತಂದ್ರ by giving the command we are working. I hope the user interface is clear. OS ನಿಮಗೊಂದು ಸರ್ವಿಸ್ ಅನ್ನ ಕೊಡ್ಲಿಕ್ಕತ್ತದ ಅಂತ ಅರ್ಥ. ಈಗ OS ಏನ್ ಸರ್ವಿಸ್ ಕೊಡಾಕತ್ತದ? ಯೂಸರ್ ಗೆ ಒಂದು ಇಂಟರ್ಫೇಸ್ ಅನ್ನ ಕೊಡ್ಲಿಕ್ಕತ್ತದ. ಯಾಕೆ ಇಂಟರ್ಫೇಸ್ ಅನ್ನ ಕೊಡ್ಲಿಕ್ಕತ್ತದ? ಟು ಕಮ್ಯುನಿಕೇಟ್ ವಿತ್ CPU. ನನ್ನ ಕೆಲಸಗಳನ್ನ CPU ಗೆ ಕನ್ವೆ ಮಾಡ್ಲಿಕ್ಕೆ ಒಂದು ಇಂಟರ್ಫೇಸ್ ಅನ್ನ ಕೊಡ್ತದ. ನಿಮ್ಮ ಸ್ಕ್ರೀನ್ ಮೇಲೆ ಬಂದಿರ್ತದ ಆ ಇಂಟರ್ಫೇಸ್. ಈಗ ನಾ ಲ್ಯಾಪ್ಟಾಪ್ ಒಳಗೆ ಸಾಂಗ್ ಪ್ಲೇ ಮಾಡ್ಬೇಕಾಗಿತ್ತು. ನಾ ಏನ್ ಮಾಡ್ತೀನಿ? ಸಾಂಗ್ ಎಲ್ಲಿರ್ತತಿ ಹೋಗಿ ಆ ಫೋಲ್ಡರ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಆ ಸಾಂಗ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಅಲ್ಲಿ ಸಾಂಗ್ ಆನ್ ಆಗ್ತತಿ. ಸಾಂಗ್ ಎಲ್ಲಿ ಆನ್ ಆಗೈತಿ? ಲ್ಯಾಪ್ಟಾಪ್ ಒಳಗೆ. ಯಾರ್ ಥ್ರೂ ಹೋಗಿ? ನಾನು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಸೊ ಎರಡು ಟೈಪ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಬರ್ತಾವ ಇಲ್ಲಿ. ಅಂದ್ರೆ ಎರಡು ಟೈಪ್ ಆಫ್ ಯೂಸರ್ ಇಂಟರ್ಫೇಸ್ ಬರ್ತಾವ. ಒನ್ ಇಸ್ GUI, another one is CUI. Are you clear with this? Have you clear with this? Have you clear? Yes. Okay, good. Next one, that is resource allocation. ಲಕ್ಷ್ಯಲಿ ಇದು ಮುಗಿಯಂಗಿಲ್ಲ. ಬಸ್ಟ್ ಇಲ್ಲಿ ಒಂದು ಪಾಯಿಂಟ್ ಅನ್ನ ಹೇಳಿ ಕನ್ಕ್ಲೂಡ್ ಮಾಡ್ತೀವಿ.
Keyboard is a hardware. Software and hardware are the part of the system. Correct adari? Hardware ಮತ್ತು software is a part of a system. Hardware ಮತ್ತು software ಗೆ ನಾವು resource ಅಂತ ಯೂಸ್ ಮಾಡ್ತೀವಿ ಇಲ್ಲಿ ವರ್ಡ್. ಯಾವುದೇ ಹಾರ್ಡ್ವೇರ್ ಆಗಿರಲಿ, ಕೀಬೋರ್ಡ್, ಮೌಸ್, ಮಾನಿಟರ್, ಪ್ರಿಂಟರ್, ಲೈಟ್ ಪೆನ್, ಯಾವುದೇ ಆಬ್ಜೆಕ್ಟ್ ಆಫ್ ದ ಕಂಪ್ಯೂಟರ್, ಯಾವುದೇ ಹಾರ್ಡ್ವೇರ್ ಆಫ್ ದ ಕಂಪ್ಯೂಟರ್ ಗೆ ನಾವೇನು ಕರಿತೀವಿ, ರಿಸೋರ್ಸ್ ಅಂತ ಕರಿತೀವಿ. Okay, the time is lit 1 minute. Process is there, two processes are there, keyboard and software. These are called as resources. ಈ resources ಅನ್ನ allocate ಮಾಡ್ತಾರೆ. ಈ resource ಅನ್ನ allocate ಮಾಡ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರ? OS. The service of the OS is allocating the resources to the particular process. ಈಗ ಇದು ಕೀಬೋರ್ಡ್ ಬೇಕಾಗಿತ್ತು ಅಂದ್ರೆ ಕೀಬೋರ್ಡ್ ಕೊಡ್ತದ, ಇದಕ್ಕೆ ಸಾಫ್ಟ್ವೇರ್ ಬೇಕಾಗಿತ್ತು ಅಂದ್ರೆ ಇದಕ್ಕೆ ಏನ್ ಕೊಡ್ತದ? ಸಾಫ್ಟ್ವೇರ್ ಅನ್ನ ಕೊಡ್ತದ. The resources are allocated to the particular process with the help of OS. OS is serving the resource allocation. Resources ಅನ್ನ allocate ಮಾಡಿ ಕೊಡ್ತದ. Okay, the time is up now. The meeting is going to end, and thank you very much for your wishes. Okay, thank you for attending the session. The session